ಬಾರೋ ಬೇಬಿ ಕಮ್. ಓಯ್ ಬೇಬಿ ಕಮ್. ಓಯ್ ಕರ್ಕೊಬ ಇಲ್ಲ ಅವ್ರ ಮಗಳನ್ನ. ಬೆಳಗ್ಗೆ ಬೆಳಗ್ಗೆ ನನಗೆಲ್ಲರೂ ಗುಡ್ ಮಾರ್ನಿಂಗ್ ಹೇಳಕ್ ಬಂದಿಲ್ಲ ಅಂದರೆ ಕುಂಡಿ ಮೇಲೆ ಹೊಡಿತೀನಿ ಮಕ್ಕಳ. ಬೆಳಗ್ಗೆ ಎದ್ದ ತಕ್ಷಣ ನಾನು ಮುದ್ದು ಮಕ್ಕಳು ಮುಖ ನೋಡ್ಬೇಕು ನಾವು. ಗುಂಡು ಗುಂಡು ಅದು ಗುಂಡು ಅವಳು ಆಟ ಬಿಸಿ ಇದ್ದಾಳೆ. ರ್ಯಾಬಿಟ್ ಅಂತ ಅವಳ ಹೆಸರು. ಅಮ್ಮೋ ಅಮ್ಮೋ ರ್ಯಾಬಿಟು. ಏನಮ್ಮ ಎಲ್ಲರೂ ನನಗೆ ಗುಡ್ ಮಾರ್ನಿಂಗ್ ಹೇಳ್ಬೇಕಲ್ವಾ ಬೆಳಗ್ಗೆ ಹೊತ್ತು. ನಮಗೆ ನೀವೆಲ್ಲ ಗುಡ್ ಮಾರ್ನಿಂಗ್ ಹೇಳಿದ್ರೇ ಗುಡ್ ಮಾರ್ನಿಂಗ್ ಆಗೋದು ನನಗೆ. ನಿಮ್ಮ ಮುಖ ನೋಡಿಲ್ಲ ಅಂದರೆ ಇಡೀ ದಿನ ನಂಗೆ ಒಯ್ಯ ಒಯ್ಯ ಅಂತ ಇರುತ್ತೆ. ನಿಮ್ಮನ್ನ ನೋಡಿ ಹಗ್ಗಿ ಮಾಡಿ ಕಿಸಿ ಕೊಟ್ರೆ ನನಗೆ ಮಾರ್ನಿಂಗ್ ಹ್ಯಾಪಿ ಮಾರ್ನಿಂಗ್ ಆಗೋದು. ಲಕ್ಕಿ ಗುಡ್ ಬಾಯ್ಸ್ ನೀವೆಲ್ಲ. ಲಕ್ಕಿ ಬಾಯ್ಸ್, ಲಕ್ಕಿ ಗರ್ಲ್ಸ್, ಲಕ್ಕಿ ಕ್ಯಾಟ್ಸ್. ರಾಗ ಪಾಡ್ಕೊಂಬರ್ತಾವಳೆ. ಯಾರು ಹೇಳು? ಕಲ್ಲರ್ ಕಲ್ಲರ್ ಗುಲಾಬಿ. ಆಯ್ ಗುಲಾಬಿ. ಅಯ್ಯಪ್ಪ ನಿಧಾನ ಕಂಡ್ರು. ಅದ್ಯಾಕೆ ಅಕ್ಕನ ಮಚಾಜು 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 ಅವ್ನು ಹೊಡಿತಾನಮ್ಮ ಅವನು. ಅವರಿಬ್ರದ್ದು ಏನೋ ಅವತ್ತಿಂದನೂ ಅಷ್ಟೇ. ನೋಡಲ್ಲ ಮೂತಿ ನೋಡು, ಒಡೆಯ ಮೂತಿ. ಲವ್ ಮಾತಾನೆ ಲವ್. ಏಯ್ ಬೇಬಿ ಬೇಬಿ ಬಂದ್ರು ಮಕ್ಕಳ. ಗುಡ್ ಮಾರ್ನಿಂಗ್ ಹ್ಯಾಪಿ ಮಾರ್ನಿಂಗ್ ಕಂಡ್ರು ಎಲ್ಲರಿಗೂ. ಬೆಳಗ್ಗೆ ಎದ್ರೆ ಕ್ಯಾಟ್ ಮುಖ ನೋಡಬೇಕು. ಲಕ್ಕಿ. ಅವರಷ್ಟು ಅದೃಷ್ಟ ಮಕ್ಕಳು ಅದೃಷ್ಟ. ಯಾವಾಗಲೂ ಬ್ಲೆಸ್ ಮಾಡ್ಬೇಕು ನಮ್ಮ ಮಕ್ಕಳು ನಮ್ಗೆಲ್ಲರಿಗೂ. ಚೆರಿ 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 ನನ್ನ ಮುದ್ದು ಚೆರಿ. ಮಗು ಇದೆ ಅಲ್ಲಿ ನೋಡಮ್ಮ ಹೆಂಗ್ ಮಾಡ್ತಾರೆ. ಅವ್ರ ಅಪ್ಪ ಇದ್ರೆ ಗಂಟುಗಟ್ಲೆ ಕೂತಿರ್ತಾಳೆ. ಇವಳು ಮಿಂಡ್ರಿ ಕ್ಯಾಟ್. ಇದು ಮಿಂಡ್ರಿ ಕ್ಯಾಟ್. ನೋಡಿಲಿ. ತಿಳ್ಕೊ. ಬೆಳಗ್ಗೆದ್ದಲ್ಲ ಹೂ ಮಾಡಿದ್ಯಾ ಬೆಳಗ್ಗೆನೆ. ಬಾಚ್ಬೇಡ, ಕ್ಲೀನ್ ಮಾಡಬೇಡ, ಕಣ್ ಕ್ಲೀನ್ ಮಾಡಬೇಡ. ಬರ್ರಿ ಅಪ್ಪನ ಕರಿ ಮಗಳು ಬರ್ತಾಳೆ. ಅದೇ ಮಗಳನ್ನ ಕರಿ ಅಪ್ಪ ಬರಲ್ಲ. ಮಗಳನ್ನ ಕರಿ ಅಪ್ಪ ಬರಲ್ಲ. ಅಪ್ಪನ ಕರಿ ಮಗಳು ಬರ್ತಾಳೆ. ಸರಿ ಬನ್ನಿ ಗಾಯ್ಸ್, ಇವತ್ತು ಹಾಸ್ಪಿಟ್ಲಿಗೆ ಹೋಗ್ಬೇಕು ಗಾಯ್ಸ್. ಕೈ ತಿರುಗಿಸ್ತಾರೆ ಬನ್ನಿ ಗಾಯ್ಸ್. ಅಲ್ಲ ಇದು ಲಾಸ್ಟ್ ಸರಿ ಹೋಗ್ಬಿಡುತ್ತೆ, ಇದು ಲಾಸ್ಟ್ ಸರಿ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಆಪರೇಷನ್ ಮಾಡಕ್ ಕೈ 2 ತಿಂಗಳಾಗೋಯ್ತು. ಅಯ್ಯೋ ನನ್ನ ಕೈ ಅಯ್ಯೋ. ಅಮ್ಮ ಬಾ ಬಂಗಾರ, ಬ್ಲೆಸ್ ಮಾಡು ಬಂಗಾರ ಕೈ. ಇವತ್ತು ಎಲ್ಲ ಹುಷಾರಾಗಿ ಬಿಡ್ಲಿ ಅಕ್ಕ ಹುಷಾರಾಗಿ ಬಿಡ್ಲಿ ಅಂತ ಬ್ಲೆಸ್ ಮಾಡು ಬಾಯ್ಲಿ. KGF ಸೊಸೆ. ಇನ್ನು ನನ್ನ ಮಕ್ಕಳಮ್ಮ ನೀವೆಲ್ಲ ಎಲ್ಲ ಬಾಚ್ಕೊತಿದ್ದೀರಲ್ರ ಬೆಳಗ್ಗೆನೆ. ಅವರು ರೆಡಿ, ಅವರು ಬರ್ತಾರ ನಿನ್ ಜೊತೆಗೆ. ಅದೆಲ್ಲ ಕರ್ಕೊಂಡು ಹೋಗ್ತೆ, ಕರ್ಕೊಂಡು ಹೋಗೆ. ಅವರು ಬರ್ತಾರಂತೆ. ಬಾಚಿಸ್ಕೊಳ್ಳೋದು ಹುಷಾರಾಗಿ. ಅವರೆಲ್ಲ ಬಾಚಿಸ್ಕೊಂಡಿದ್ರೆ ಬೀಳ್ತದಲ್ಲ ವದೆ ವದೆ ಕಡ್ಡಿಲಿ. ಅಮ್ಮ ಆ ಪುಟ್ಟಕ್ಕ ಬರ್ಲಿಲ್ಲ, ಎಲ್ಲ ಬಂದ್ರು. ಅವೆಲ್ಲ ಬಂದ್ಲು, ವಿಡಿಯೋಗೆ ಬರ್ಲಿಲ್ಲ. ನನ್ನ ಬಂಗಾರ ಕೋಳಿ ಮೊಟ್ಟೆ, ಬಂಗಾರದ ಕೋಳಿ ಮೊಟ್ಟೆ ಬಂದಿಲ್ಲ. ಎಲ್ಲರದು ಮುಖ ತೋರ್ಸೈತಿ ಈಗ. ಪುಟ್ಟು ವಾಲವಾ ಪುಟ್ಟವಾ. ಅಪ್ಪ ಹೇಳ್ತಾರೆ ಉಂಡೆ ಕೋಳಿ ಅಂತ. ಹೆಸರು ಉಂಡೆ ಕೋಳಿ. ಅಪ್ಪ ಡುಮ್ಮಿ ಅಮ್ಮ ಅವಳು ಹೊಟ್ಟೆ ಮೇಲೆ ಬಿಡ್ಬಿಡ. ಡುಮ್ಮು ನನ್ನ ಮುದ್ದು ಡುಮ್ಮು ಇದು. ಪುಟ್ಟಿ ಬಾ ಮಗಳೇ ಬಾಲ. ಓ ಕೋಪ ಬಂದದಲ್ಲವ ಮಗಿಗೆ. ಬಾ ಇಲ್ಲಿ ಬಾ ಪುಟ್ಟಿ. ಓಯ್ ಹ್ಯಾಪಿ ಮಾರ್ನಿಂಗ್. ಬಂಗಾರಿಗಳು. ಏನಂದೇನೋ ಸತಿ ಹೇಳು. ಹಿಂಗೆ ವೀಕ್ ಅಂತ ಮಲಗಿದ್ರೆ ನಮಗೆ ಭಯ ಆಗುತ್ತೆ. ಪೆಕ್ರಂಗೆ ಕೂತಿದ್ರೆ ನಮಗೆ ಕರುಳಿಗೆಲ್ಲ ನೋಯ್ತದೆ. ತಿಗಾ ಮುಚ್ಕೊಂಡು ಚೆನ್ನಾಗಿ ಊಟ ಮಾಡು, ಆರೋಗ್ಯವಾಗಿರೋ ತಿನ್ನು, ಹ್ಯಾಪಿಯಾಗಿರು, ಚಿಂತೆ ಮಾಡಬೇಡ. ನಮಗೆ ನಿನ್ನ ನೋಡಿದ್ರೆ ಮುಖ ಒಳ್ಳೆ ಹಿಂಗು ತಿಂದ ಮಂಗ ಅಂತಾರಲ್ಲ ಹಂಗಾಗಿದೆ. ಮಂಗನ ಮೂತಿ ಆಗಿದೆ. ನಗುನೇ ಇಲ್ಲ. ಸ್ವಲ್ಪ ನಗು, ಮಕ್ಕಳ ಜೊತೆ ಆಟ ಆಡು, ಜೂಟಾಟ ಆಡು, ಹೈಡ್ ಆ್ಯಂಡ್ ಸೀಕ್ ಆಡು. ಹ್ಯಾಪಿಯಾಗಿರ್ತದೆ, ಅದು ಹ್ಯಾಪಿನೆಸ್ ಕೊಡುತ್ತೆ. ವಿಡಿಯೋ ಮಾಡ್ತಿದ್ಯಾನೆ. ಅಯ್ಯೋ ಇದಕ್ಕೊಂಥರ ಹುಚ್ಚು. ಅಲ್ಲ ನನ್ನ ಹೆಂಗೆ ಬಿಹೈಂಡ್ ದ ಸೀನ್ಸ್ ಬೈತಾ ಇದೆಯಾ ಅಂತ ಅದಕ್ಕೆ ಬೈತಾ ಇದ್ದೀನಿ. ಹೌದು, ನೀನು ಅಂದ್ರೆ ನಮ್ಗೆ ಏನಾಗ್ಬೇಕು ಹೇಳು? ಅಚ್ಚುಕಟ್ಟಾಗಿ ಅಡುಗೆ ಮಾಡಿ ಕೊಟ್ಟಿದ್ದೀನಿ. ಏನೇನಂತ ಲಿಸ್ಟ್ ಹಾಕೊಟ್ಟಿದ್ದೀನಿ.
ಅಲ್ಲ ಊಟದ ಮ್ಯಾಟ್ರ್ ಅಲ್ಲ ಇದು. ಸ್ಟ್ರೈನ್ ಆಗಿದೆ. ಸ್ಟ್ರೈನ್ ಆದ್ರೆ ಸುಸ್ತಾಯ್ತು, ಒಂದೊಂದ್ಸತಿ ಹಿಂಗೆ ಬಾಡಿ ವೀಕ್ ಆಯ್ತದೆ ಅವಾಗ. ಒಲೆ ಒಂದು 30 ಕೊಡ್ಲಾ ಟೀ? ಅದೇ ಬೆಸ್ಟು. ಎಲ್ಲ ನಿಜ, ನಾನು ಹಿಂಗೆ ಆಡ್ತಿದ್ರೆ ಗ್ಯಾರಂಟಿ ಇವಾಗ ಚೆನ್ನಾಗಿ ಕುಡ್ಕೊಂಬಂದ್ಬಿಡ್ತೀನಿ, ಹೇಳ್ತಾ ಇದ್ದೀನಿ. ತಲೆ ಎಲ್ಲ ಕೆಟ್ಟೋಗ್ಬಿಟ್ಟೈತೆ ನನಗೆ. ಹಂಗಾಗಿರಮ್ಮ, ವೀಕ್ ಆಗಬೇಡ. ಬಿಸಿಲಿರೋದಕ್ಕೆ ಅರ್ಧ ನಿನಗೆ ಸ್ಟ್ರೈನ್ ಆಗ್ತಾ ಇದೆ. ಕೈ ತಿರ್ಗಲ್ಲ ಅನ್ನೋದು ಸ್ವಲ್ಪ ತಲೆಗೆ ಹಾಕ್ಕೊಂಡಿದ್ಯಾ, ತಲೆಯಿಂದ ತೆಗೆದು ಬಿಡು. ಯಾಕಂದರೆ ಡಾಕ್ಟ್ರೇ ದೇವರು ನಮ್ಮ ಪಾಲ್ಗೆ ಇವತ್ತು ಮಾಡ್ತಾ ಇದ್ದಾರೆ ಎಫರ್ಟು. ಫಿಸಿಯೋಗಳೆಲ್ಲರೂ ನಿನಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಇನ್ನೊಂಚೂರು ಕಾನ್ಫಿಡೆನ್ಸ್ ಕಳ್ಕೋಬೇಡ, ಗಿವ್ ಅಪ್ ಮಾಡಬೇಡ, ಆಗುತ್ತೆ, ಸರಿ ಹೋಗುತ್ತೆ. ಕ್ಲೈಮೇಟ್ ಗಿವ್ ಅಪ್ ಮಾಡಿಲ್ಲ ನಾನು, ನನಗೆ ಸ್ಟ್ರೈನ್ ಆಗ್ತಾ ಇದೆ. ಜೊತೆಗೆ ಬೆಳಿಗ್ಗೆ ಎದ್ರೆ ವಿಡಿಯೋ, ಎಲ್ಲ ಚಾನಲ್ಗೂ ವಿಡಿಯೋ ಎಡಿಟಿಂಗು, ತಮ್ನೇಲು, ಅಮ್ಮ ಆ ರೆಸಿಪಿ, ಅಮ್ಮ ಈ ರೆಸಿಪಿ ಅನ್ನೋದು ಹೊರಗಡೆನೂ ಹೋಗಬೇಕು. ಪ್ರಮೋಷನ್ ಮಾಡ್ತಾ ಇದ್ದೀವಿ, ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ. ಓವರಾಲು ಬಟ್ಟೆ ಮಡಿಸಿ 3 ದಿನ ಆಗಿದೆ. ಇವತ್ತು ಹಾಕೊಂಡು ಕೂತಿದ್ದೀನಿ ಬಟ್ಟೆ ಮಡ್ಸೋಕ್ಕೆ. ಈ ರೀತಿ ಕೆಲಸಗಳಿರುತ್ತೆ. ಅವಳು ಫುಲ್ಲು ಸಾಫ್ಟ್ವೇರ್. ಅವಳು ಏನು ಮಾಡ್ತೀನಿ, ಹೊರಗಡೆ ಹೋಗಿ ದುಡ್ಕೊಂಬಂದ್ಬಿಟ್ರೆ 8 ಅವರ್ಸ್ ಪರವಾಗಿಲ್ಲ ಅನ್ನಿಸ್ಬಿಡ್ತದೆ ಒಂದೊಂದ್ಸಲ. ಬಟ್ ಇಷ್ಟು ಕೆಲಸ ಮಾಡೋಕ್ಕಾಗಲ್ಲ 8 ಅವರ್ಸಲ್ಲಿ. ನನ್ನ ಮಗಳು ಮಲ್ಟಿ ಟಾಸ್ಕಿಂಗು. ದಯವಿಟ್ಟು ತಲೆಗೆ ಹಾಕ್ಕೋಬೇಡ. ಮೆದ್ಲಿಗೆ ಸ್ವಲ್ಪ ಕಡಿಮೆ ಕೆಲಸ ಕೊಡು, ಒಳ್ಳೇದಕ್ಕೆ ಜಾಸ್ತಿ ಇರಲಿ. ಸ್ವಲ್ಪ ರೆಸ್ಟ್ ಮಾಡು, ಮೆಂಟಲಿ ರೆಸ್ಟ್ ಮಾಡ್ಬೇಕು ನೀನು. ನೋಡು 3 ದಿನಕ್ಕೀಗ ಮನೆ ಹೇಳ್ತಾರೆ, ಮನೆ ಹಿಂಗಿಟ್ಟಿದ್ದೀರಾ ಗಾಯ್ಸ್, ಮನೆ ಹಂಗಿಟ್ಟಿದ್ದೀರಾ ಗಾಯ್ಸ್, ಬಂದು ಬಟ್ಟೆ ಮಡ್ಸ್ಕೊಳ್ಳಿ ಗಾಯ್ಸ್ ಅಂತ. ನಿಜಮ್ಮ, ಹೊರಗಡೆ ಹೋಗೋದು ನಿಜವಾಗ್ಲೂ. ಇವಾಗ ಅಡುಗೆ 3 ಅಡುಗೆ ಮಾಡಾಯ್ತು. ನಮ್ಮದು ಅಡುಗೆ ಅಷ್ಟೇ ಕೆಲಸನೂ ಇರುತ್ತೆ. ಮಕ್ಕಳನ್ನೂ ನೋಡ್ಕೋಬೇಕು, ನೀನೂ ನೋಡ್ಕೋಬೇಕು. ನೀನು ಪುಸ್ ಅಂತ ಅಂದ್ಬಿಟ್ರೆ ಹೆಂಗಾಗೈತೆ ನನ್ನ ಮಕ್ಕ. ಹಿಂಗು ತಿಂದ ಮಂಗ. ನಿನಗೆ ಹಿಂಗೆ ತಿನ್ನು, ಗೊತ್ತಾಗುತ್ತೆ ಅದ್ರ ರಿಯಾಕ್ಷನ್ ಹೆಂಗೆ ಅಂತ. ಹಂಗೆ ಇರೋದು, ಏನು ಮಾಡ್ತಾರೆ. ಓಕೆ ಗಾಯ್ಸ್, ಹ್ಯಾಪಿ ಬೇಕು. ಹ್ಯಾಪಿಯೆಸ್ಟ್ ಮೂಮೆಂಟ್ ಎವ್ರಿ ಈವೆಂಟ್. ಲಾ 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 ಲಾ. ನನಗೆ ಎಷ್ಟೇ ಕಷ್ಟ ಇರಲಿ, ನೋವುಗಳಾಗಲಿ ಬಾಡಿಗೆ, ಹ್ಯಾಪಿಯಾಗಿರ್ತೀನಿ. ಯಾಕೆ ಹೇಳು, ಈ ನನ್ನ ಮಕ್ಕಳವಲ್ಲ, ನಗಿಸ್ತಾ ಇರ್ತವೆ, ತೀಟೆ ಮಾಡ್ತಾ ಇರ್ತವೆ. ಕಾಲ ಮೇಲೆ ಎಗರದ ಮೂತಿ ಮೇಲೆ ಹೊಡಿತೀನಿ ಗೊಂಬೆ. 7 ದಿನ ಮಾಡಷ್ಟು ಬಂದ್ಬಿಡ್ತಾಳೆ ಅಮ್ಮ. ದೊಡ್ಡೋಳಾಗಿದ್ದಾಳು. ಕಾಲ ಮೇಲೆ ಎಗರ್ ಬಿಡ ಬಂಗಾರ. ಇವರಷ್ಟು ನಮಗೆ ಸಂತೋಷ ಕೊಡೋದು ಮತ್ತೆ ಯಾರೂ ಇಲ್ಲ. ಕಾಸು ಕೊಟ್ಟು ನಗೋಕ್ಕೆ ಇಲ್ಲಿ ಯಾವುದು ಕಾಮಿಡಿ ಪೀಸ್ಗಳಿಲ್ಲ. ನಾವೇ ನಗ್ತಾ ಇರಬೇಕು. ನಗ್ನಗ್ತಾ ಬಾಳು 100 ವರ್ಷ. ನಿಂಗೆ 100 ವರ್ಷ ಏನು ಬೇಡ, ನಾನು ಹೇಳ್ತಾ ಇದ್ದೀನಿ ಅಮ್ಮನಾಗಿ. 50 ವರ್ಷ ಸಾಕು. 50 ವರ್ಷನೂ ಬೇಡ ನಂಗೆ, ನಾನು 10 ವರ್ಷ ಸಾಕು. ಸೆಂಚುರಿ ಹೊಡಿಯೇ. ಯಾವ ಸೆಂಚುರಿನೂ ಬೇಡ. ನಾನೇ ಹಾಫ್ ಸೆಂಚುರಿ ಹೊಡೆದ್ಬಿಟ್ಟೆ. ನನ್ನ ಮಗಳು ನೀನು ಆಗಲ್ಲ. 1 ಸೆಂಚುರಿ ಅರ್ಧ ಬೇಡ, ಅರ್ಧ ಅಂತೀಯ. ಅರ್ಧನೂ ಬೇಡ, ಕ್ವಾರ್ಟರ್ ಹೊಡ್ಕೊಂಡು ಮಲಿಕಂತೀನಿ. ಈಗ ಸ್ವಲ್ಪ ಹೊತ್ತಲ್ಲಿ ನನ್ನ ತಲೆ ಎಲ್ಲ ಕೆಟ್ಟೋಗ್ಬಿಟ್ಟೈತೆ, ಸಖತ್ ತಲೆ ಕೆಟ್ಟೋಗ್ಬಿಟ್ಟೈತೆ ಯಾಕೋ. ಹಾಂ, ತಲೆ ಕೆಟ್ಟರೆ ಹುಚ್ಚಾಸ್ಪತ್ರೆ ಇದೆ, ಹೊಟ್ಟೆ ಕೆಟ್ಟರೆ ಬಾತ್ರೂಮ್ ಇದೆ. ನಿಮ್ಮಂಥವ್ರಿಗೆ ಆಸ್ಪತ್ರೆನೇ ಇಲ್ಲ ಅಷ್ಟೇ. ಯಾಕೆ ಟಯರ್ಡ್, ಏನು ಮಾಡೋಕ್ಕಾಗಲ್ಲ. ದೃಷ್ಟಿ ಕಣಮ್ಮ, ದೃಷ್ಟಿ ಹೊಸಿ ಎಲ್ಲ ದೃಷ್ಟಿ ಮಾಡ್ತಾ ಇದೆಯಾ. ಎಲ್ಲ ಚಾನಲ್ಗಳನ್ನೂ ಹಾರ್ಡ್ ವರ್ಕ್ ಮಾಡ್ತಾ ಇದೆಯಾ, ಎಲ್ಲದಕ್ಕೂ ಕೊಡ್ತಾ ಇದೆಯಾ. ನ್ಯೂಸ್ ಚಾನಲ್ ಬೇರೆ ಮಡಿಕೊಂಡಿದ್ಯಾ. ನನ್ ಒಬ್ಬ ಯೂಟ್ಯೂಬರ್ ಕಷ್ಟ ಯಾರಿಗೆ ಗೊತ್ತಿರಲ್ಲ, ಮನೇಲಿರೋರ್ಗಷ್ಟೇ ಗೊತ್ತಿರುತ್ತೆ ನಾವು ಎಷ್ಟು ಕೆಲಸ ಮಾಡ್ತಿರ್ತೀವಿ. ನಿಜ. ಮಂಡಿ ನೋವು, ಕುಂಡಿ ನೋವು, ಸೊಂಟ ನೋವು, ತಲೆನೋವು, ಕೈ ಹಿಂಗ್ ನೋವು, ಹಂಗ್ ನೋವು, ಗಾಡಿ ಬೇರೆ ಓಡಿಸ್ಬೇಕು, ಜೊತೆಗೆ ಹಾಳು ಬಿಸಿಲು ಬೇರೆ ನಮಗೆ ಸಪೋರ್ಟ್ ಮಾಡ್ತಿಲ್ಲ. ಮುಖಕ್ಕೆಲ್ಲ ಮಾಸ್ಕ್ ಹಾಕೊಂಡ್ರೆ ಹೆಂಗ್ ಕಲರ್ ಆಗಿದೆಯಾ ಗೊತ್ತಾ ನೀನು? ಕರ್ಪಿಯಾಗಿ ಹೋದೆ ನಾನು, ಫುಲ್ ಕಪ್ಪಾಗಿ ಹೋಗಿದೆ ಮೈ, ಟ್ಯಾನ್ ಆಗೋಯ್ತು ನೋಡಿ, ಕೈಯೆಲ್ಲ ಟ್ಯಾನ್ ಆಗೋಯ್ತು. ಅಷ್ಟು ಹಾಕೊಂಡು ಕವರ್ ಮಾಡ್ಕೊಂಡು ಹೋದ್ರೂ ಕರ್ರಗಾಗೋದೆ ನಾನು. ನೀನು ನಾಳೆಯಿಂದ ಬಿಸಿನೀರಲ್ಲಿ ಸ್ನಾನ ಮಾಡಿ ಹಾಲು ಕೊಡ್ತೀನಿ. ಹಾಲಲ್ಲಿ ಸ್ನಾನ ಮಾಡ್ಬೇಕಾ? ರಿಚ್ ಕಿಡ್ಸ್ ಬಿಡಿ ಮೇಡಮ್ ನೀವು. ಯಾರೋ ಕೋವಿಡಲ್ಲಿ ಆಲ್ಕೋಹಾಲಲ್ಲಿ ಸ್ನಾನ ಮಾಡಿದ್ರಂತೆ. ಕೋವಿಡೇ ಅಂದರೆ ಕೋವಿಡೇ ಬಾಡಿಗೆ ಅಂಟಲ್ಲ, ಅದೊಂಥರ ಇದಲ್ವ, ಆಲ್ಕೋಹಾಲ್ ಕನ್ಸಂಪ್ಷನ್ ಅಲ್ಲಿ ಕಾಯಿಲೆ ಹತ್ತಲ್ಲ ಅಂದ್ಬಿಟ್ಟು ಅವನ ಆಲ್ಕೋಹಾಲಲ್ಲಿ ಸ್ನಾನ ಮಾಡಿದ್ರಂತೆ ಯಾರೋ ಲೇಡೀಸು. ಹಂಗೆ ನೀನು ಸ್ವಲ್ಪ ಕಲರ್ ಬರಬೇಕು ಅಂದರೆ ಹಾಲಿನಂತ ಹೊಳಪು ಅಂದರೆ ಹಾಲೇ ಸ್ನಾನ ಮಾಡ್ಕೊ, ಪರವಾಗಿಲ್ಲ. 1 ಲೀಟ್ರ್ ಹಾಲಿಗೆ 5 ಲೀಟ್ರ್ ನೀರು ಹಾಕ್ತೀನಿ. ಮುಳುಗಿ ಎದ್ದಳು ಚೇಂಬರ್ನೆಲ್ಲ ಬ್ಲಾಕ್ ಮಾಡಿಬಿಡ್ತೀನಿ, ಫುಲ್ ಬಿಟ್ಬಿಡ್ತೀನಿ ಹಾಲನ್ನ. ಟಬ್ ಅಂದ್ಕೊಂಡು ಅದರಲ್ಲೇ ಸ್ನಾನ ಮಾಡು. ಹಿಂಗೆ ಆಡಿ ಮೈಗೆಲ್ಲ ಹಾಕೋ. ಇಲ್ಲ ಒಂದು ಬಗೀಟಿಗೆ 1 ಲೀಟ್ರ್ ಹಾಲು ಹಾಕಿ ಒಂದು 6-7 ಲೀಟ್ರ್ ನೀರು ಹಿಡಿಯುತ್ತೆ. 15 ಲೀಟ್ರ್ ಬಗೀಟದು. ನಿಂಗೆ ಎಷ್ಟು ಬೇಕು ಅಂತಂದರೆ ಹಿಂಗೆ ಮಾಡು. ಹಾಲು ಕೆನ್ನೆ ಕೈಯೆಲ್ಲ ಮಾಡ್ಕೋ. ಇನ್ನೇನು ಬೇಕಮ್ಮ? ತಲೆಗೆಲ್ಲ ಮೊಸರು ಹಾಕೋ, ಮೈಗೆಲ್ಲ ಹಾಲು ಹಾಕೋ,
ಸ್ನಾನ ಮಾಡ್ಕೊ. ತಿಕ್ಕೇನು ಹಾಕೋಬೇಕು ಹೇಳ್ಬಿಡು ತಲೆಗಾಯ್ತು ಮೈಗಾಯ್ತು ತಿಕ್ಕೇಳು ಖಾರ ಪುಡಿ ಕೊಂಬಿಡ್ಲಾ? ಕೆಟ್ಟ ಮಾತು ನನ್ನಲ್ಲಿ ನೀನು ಅವೆಲ್ಲ ಕೆಟ್ಟ ಮಾತು ಆಡಬಾರ್ದು. ನಾನು ಒಳ್ಳೆಯವಳು. ನನಗೆ ಕೆಟ್ಟ ಮಾತಂದ್ರೆ ಆಗಲ್ಲ, ವಾಂತಿ ಬರಂಗಾಗುತ್ತೆ. ಅಪ್ಪ ಡೌರಾಣಿ ಹಾವ್ರಾಣಿ. ನನಗೆ ಕೆಟ್ಟ ಮಾತಂದ್ರೆ ತಲೆ ಸುತ್ತುತ್ತೆ, ವಾಂತಿ ಬರಂಗಾಗುತ್ತೆ. ನಿಜ ಹೊಟ್ಟೆಲ್ಲ ತೊಳಸ್ಬಿಡ್ತದೆ. ನನ್ನ ಮಗಳ ಕೆಟ್ಟ ಮಾತಾಡ್ಬಿಟ್ಟು ಈ ಥರ ಎಲ್ಲ ಡ್ರಾಮಾಗಳು ಮಾಡ್ತಾ ಇದ್ರೆ ನೀನು ಅಮ್ಮ ರಿಯಾಲಿಟಿ. ನನಗೆ ಕೆಟ್ಟ ಮಾತಂದ್ರೆ ಆಗಲ್ಲ. ಬೇಕಾದ್ರೆ ಯಾವ್ದಾರ ವಿಡಿಯೋದಲ್ಲಿ ನಾನು ಕೆಟ್ಟ ಮಾತಾಡಿದ್ದೀನ? ಏನ್ ಡವ್ ಹೊಡಿತೀಯ ಅಂದ್ರೆ ಅಮ್ಮ ನೀನು. ನಾನು ಕೆಟ್ಟ ಮಾತು ಆಡೋಳೆ ಅಲ್ಲ. ಸರಿ ಬಿಡಿ ಗೈಸ್, ಆಯ್ತು. ಅದು ನಾನು ಆಡೋದಲ್ಲ, ಪರಮಾತ್ಮ ಆಡಿಸ್ಬಿಟ್ಟು. ಅಲ್ಲಲ್ಲೇ ಡೈಲಾಗು, ಅಲ್ಲಲ್ಲೇ ಕೌಂಟ್ರು. ಇಲ್ಲ ನಾನು ಆಡೋಕ್ಕಾಗುತ್ತಾ? ಏನು ಹೇಳ್ತಾರಲ್ಲ, ಗುಂಡು ಹಾಕೊಂಡ್ರೆ ಏನೇನೋ ಬರ್ತದೆ ಈಚೆಗೆ ಅಂತ. ಏನಿಲ್ಲ, ನನಗೆ ದೇವರೇ ಬಂದ್ಬಿಡುತ್ತೆ, ಆಡಿಸ್ಬಿಡುತ್ತೆ ಒಂದೆರಡು ಮಾತು. ಕೆಟ್ಟ ದೇವರು ಒಳ್ಳೆ ದೇವರೆಲ್ಲ ಬಂದ್ಬಿಟ್ರೆ ಹಂಗೆ. ಇಲ್ಲ ಭೂತ ಪಿಚಾಚಿಗಳೆಲ್ಲ ಬರ್ತವೆ, ಆಕ್ರಮಿಸ್ಕೊಂಡೆ ಕೆಟ್ಟ ಮಾತಾಡ್ತೀನಿ. ಅದು ಬಿಟ್ಟರೆ ನನ್ನ ಬಾಯಲ್ಲಿ ಭಜ ಗೋವಿಂದ ಭಜನೆ ಮಾಡ್ತಾರೆ. ಬರೀ ಡವ್ಗಳು ಒಂದು ಒಂದೊಂದಲ್ಲ ಡ್ರಾಮಾಗಳು. ನೀನು ನೋಡ್ದ ಅಟ್ಲೀಸ್ಟ್ ನಕ್ದಾ, ನಾನು ನಗ್ಸಿದ್ದಕ್ಕೆ ನಗ್ತಾ. ಇದೇನು ಕಲರು? ನಿಮ್ಮ ಅಪ್ಪನ ಕೇಳ, ಇದೇನು ಕಲರ್ ಅಂತ ಹೇಳಿದ್ರೆ ನಾನು ನಿಂಗೆ 100 ರೂಪಾಯಿ ಗಿಫ್ಟ್ ಕೊಡ್ತೀನಿ. ಇದೇನು ಕಲರ್ ಅಂತ ನಿಮ್ಮಪ್ಪ ಹೇಳಬೇಕು. ರೆಡ್ ಅಂತಾರೆ ಅದನ್ನ. ಅವ್ರನ್ನ ನಾನು ಕೇಳ್ಬೇಕು ಇವತ್ತು. ನಮ್ಮ ಅಪ್ಪನಿಗೆ ಆ ಶರ್ಟ್ ಕಂಡ್ರೆ ಇಷ್ಟ ಇಲ್ಲ, ನಾನು ಹಾಕೊಂಡಾಗೆಲ್ಲ ಬೈತಾರೆ. ಇದೇನು ಹಿಂಗಿದೆ ಮೊಕ್ಕಡ್ದಂಗಿದೆ ಅಂತಾರೆ. ಬಟ್ ನನಗಿಷ್ಟ ಆ ಕಲರು. ನಿಮ್ಮಪ್ಪನ ಕೇಳು, 100 ರೂಪಾಯಿ ಕೊಡಿಸ್ತೀನಿ. ನಿಮ್ಮ ಅಕ್ಕನ ಮೇಲೆ ಹೊಡಿತಾರೆ ವಿಡಿಯೋ ಮಾಡಿದ್ರೆ. ನನ್ನ ವಿಡಿಯೋ ಅಂದರೆ ಒಂದು ಮೈಲಿ ಹೊಡೈತಾರಲ್ಲಮ್ಮ, ಆಮೇಲೆ ಜನ ಅನ್ಕೋಬೇಕು ಇವ್ರಿಬ್ರೇ ಜಾಲಿ, ಅವ್ರ ಅಪ್ಪನ ತೋರ್ಸಲ್ಲ. ಬಲವಂತ ಮಾಡಿದ್ರು ನೀನು ನಿಂತ್ಕೊಳ್ಳಲ್ಲ ವಿಡಿಯೋ ಮಾಡೋಕ್ಕೆ. ಇಷ್ಟನೇ ಇಲ್ಲ. ನಾನು ನಮ್ಮಮ್ಮ ಹೆಂಗೆ ಸೋಷಿಯಲ್ ಮೀಡಿಯಾ ಫುಲ್ ಜಾಲಿ, ನಮ್ಮ ಅಪ್ಪ ಓಡೈತಾರೆ. ಅಪರೂಪ ಬರೋದು. ಅದುವೇ ಪ್ರವಚನ ಕೊಡ್ತಾ ಇರ್ತಾರೆ, ಹಿಂಗೆ ಮಾಡಿ ಹಂಗೆ ಮಾಡಿ. ಅವ್ರ ಎಕ್ಸ್ಪೀರಿಯನ್ಸ್ನ ಹೇಳ್ಕೊತಾರೆ ಹೊರತು ಕಾಮಿಡಿ ಸೆನ್ಸ್ ಆ ಥರ ತುಂಬ ಸೀರಿಯಸ್. ಆ್ಯಕ್ಚುಲಿ ನಮ್ಮಪ್ಪ ತುಂಬ ಸೀರಿಯಸ್ಸು. ನಾವೇ ಕಾಲೆಳ್ದು ಹೊಟ್ಟೆ ಉರಿಸ್ಕೊಂಡು ಕೂತಿರ್ತೀವಿ. ನೋಡಿ ಅವ್ರದ್ದು ಫ್ರೆಂಡ್ಸ್ ಶರ್ಟ್ ತಗೊಂಡು ಬಂದಿದ್ದೀವಿ. ನಮ್ಮಪ್ಪ ನಮ್ಮ ಅಣ್ಣನ ಹಿಡಿಯಲ್ಲ. ಇದು ಇಬ್ಬರು ಒಂದೇ ಸಲ ಹಾಕೋಬೇಕು ಅಂದಾರ ಕರ್ಕೊಂಬಂದು ಹಿಡಿಸಲ್ವಂತ. ಲೂಸು ತಡ್ಕೊಳಕಾಯ್ತೀನಿ, ಇಬ್ರು ತೂರ್ಕೋಬಹುದು, ನಾನು ನಮ್ಮಣ್ಣ ಇಬ್ರು ತೂರ್ಕೋಬಹುದು ಅಂದ್ರು. ಅಯ್ಯೋ ಅಷ್ಟೊಂದು ಲೂಸ್ ಆಗಿದ್ಯಾ? ಅತ್ತಂದ ಕರೆಕ್ಟ್ ಆಗಿತ್ತಲ್ವಾ? ಅಯ್ಯೋ ನಾ ತಿರ್ಕೆ ಪಾಪ ನೋಡ್ರಿ ವಯಸ್ಸಾಗಿದೆ, ಸಣ್ಣ ಬಂದಿದೆ. ನೀನು ಎಷ್ಟನೇ ಎಕ್ಸಲ್ ತಂದಿದ್ಯಾಕ? ನಾವು ಒಬ್ಬೊಬ್ರೆಲ್ಲ ಗುಳಿಕೊಳ್ಳೋದು ನಾವು. ನನಗೆ ಸಂಜೆ ಹೊತ್ಕೊಂಡೆ ಕಾಣಲ್ಲ. ಎಷ್ಟು ಎಕ್ಸಲ್ಲೇ ಲೇ, ನೀನೊಂದು 10 XL ತಂದಿರಬೇಕು ಕಣ್ಣೆ. 4 XL ಈ ಥರ ನಾವು ಸೈಜು. ನಿಮ್ಮಪ್ಪ ಈ ಸೈಜ್ ಅವರ. ಭಗವಂತನಿಗೆ ಪ್ರೀತಿ ಇಷ್ಟಾಗಲೇ ಇದೆ ನೋಡಿ. ನಿಮ್ಮಪ್ಪ ಇಷ್ಟಿದ್ದಿದ್ರೆ ಎಷ್ಟು ಊಟ ಮಾಡ್ಬೋದು ಪಾಪ. ನಮ್ಮಪ್ಪ ನಮ್ಮಮ್ಮ 3 ಹೊತ್ತು ಉಪ್ಪಿಟ್ಟು ಮಾಡಿ ಬ್ಯಾಚುಲರ್ ಸರ್ವ್ ಮಾಡಿದ್ರು ತಿಂತಾರೆ. ಅಯ್ಯೋ ಇದನ್ನು ಫಸ್ಟು ಟೈಲರ್ಗೆ ತೊಗೊಂಡೋಗಿ ನಾನು ಸೈಜ್ ತೋರಿಸ್ಕೊಂಡು ಹೊಲಿಸ್ಕೊಂಬರ್ತೀನಿ ಅಂತ ಹೇಳಿದ್ದಾರೆ. ನಾನೇ ಹಾಕೋತಿದ್ದು ಬಿಡಮ್ಮ, ನಂಗೆ ಲೂಸ್ ಆಗಿರೋದು ಇಷ್ಟ. ನೀವು ಮೊದಲೇ ಲೂಸು ಲೂಸ್ ಹಾಕೋದು. ಹಾಕೋಗು ಓಕೆ ಗಾಯ್ಸ್. ಅಯ್ಯೋ ನಗ್ದ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಯ್ತಾ? ಸುಸ್ತು. ಗ್ಲೂಕೋಸ್ ಹಾಕ್ಸೋಣವೇ? ಗ್ಲೂಕೋಸ್ ಮಾಡ್ಕೊಡ್ತೀನಿ, ಕುಡ್ಕೊ ಒಂಚೂರು. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ಬಾಯ್ ಅಂದರೆ ನಾನು ಬಾಯ್ ಅಲ್ಲ, ಅವಳು ಬಾಯ್ ಅಲ್ಲ, ಬೇಬಿ ಒಬ್ಬನೇ ಬಾಯ್. ಬಾಯ್ ಬಾಯ್.